ನಮಸ್ಕಾರ. ಕರ್ನಾಟಕದ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಹೊರಬಂದಿದೆ. ಬೆಳ್ತಂಗಡಿ ತಾಲೂಕಿನ ವಿದ್ವತ್ ಕಾಲೇಜು PU ಕಾಲೇಜು ಅತ್ಯಂತ ಅಗ್ರಗಣ್ಯ ಸಾಧನೆಯನ್ನ ಮಾಡುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿದ್ವತ್ ಕಾಲೇಜ್ ಈಗ ಬೆಳೀತಾ ಇರುವಂತಹ ಒಂದು PU ಕಾಲೇಜ್ ಆಗಿದೆ. ಅನೇಕ ವಿದ್ಯಾರ್ಥಿಗಳನ್ನ ಇಲ್ಲಿ JEE ಮೂಲಕ ಬೇರೆ ಬೇರೆ ಕಡೆಗಳಿಗೆ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೊಂದು ತುಂಬಾನೇ ಖುಷಿ ಅನಿಸ್ತಾ ಇದೆ. ನಮ್ಮ ತಾಲೂಕಿನ ಹೆಮ್ಮೆಯ PU ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಚೇರ್ಮನ್ ಆಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಬಾರಿಯ ಫಲಿತಾಂಶ ರಾಜ್ಯಕ್ಕೆ ಒಂದು ರೀತಿಯ ಮಾದರಿಯನ್ನ ವಿದ್ವತ್ ಕಾಲೇಜ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನ್ ಹೇಳಲಿಕ್ಕೆ ಬಯಸ್ತೀರಾ ಇದ್ರ ಬಗ್ಗೆ? ಈ ಫಲಿತಾಂಶ ನಮ್ಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಮೊದಲನೇ ವರ್ಷದಲ್ಲೇ ಇಂಥ ಒಂದು ಸಾಧನೆ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹೊಸ್ತು ಕಾಲೇಜ್ ಅಂದ ಕೂಡಲೇ ವಿದ್ಯಾರ್ಥಿಗಳು ಸ್ವಲ್ಪ ನೋಡಿ ಅಡ್ಮಿಷನ್ಸ್ ತಗೊಳ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಎಲ್ಲಾ ಕ್ಯಾಟಗರಿಯ ಮಕ್ಕಳನ್ನು ತಗೊಂಡಿದ್ದೇವೆ. 40% ಹಿಡಿದು 60, 70, 80% ವಿದ್ಯಾರ್ಥಿಗಳನ್ನು ಕೂಡ ನಾವು ಇಲ್ಲಿ ಸೇರಿಸಿಕೊಂಡಿದ್ದೇವೆ. ಇಂಥ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನಾವು ಇಂಥ ಒಂದು ಅಮೋಘ ಸಾಧನೆಯನ್ನ ಮಾಡಿದ್ದು ನಿಜವಾಗಿಯೂ ಕೂಡ ಅಭಿನಂದನಾರ್ಹರು. ನಮ್ಮ ಎಲ್ಲ ಶೈಕ್ಷಣಿಕ ನಿರ್ದೇಶಕರಾಗ್ಲಿ, ನಮ್ಮ ಸಿಬ್ಬಂದಿಗಳಾಗ್ಲಿ ಅಥವಾ ಉಪನ್ಯಾಸ ವರ್ಗದವರು, ಇವರ ಪ್ರಯತ್ನ ಬಹಳ ಇದೆ. ಇದರ ಹಿಂದೆ ಅವರನ್ನೆಲ್ಲರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ವಿದ್ಯಾರ್ಥಿಗಳನ್ನ ಹೆಸರು ಹೇಳಿ ಅವರ ಅಂಕವನ್ನ ಹೇಳೋದಾದ್ರೆ ಯಾವ ವಿದ್ಯಾರ್ಥಿಗಳು ಸಾಧನೆ ಮಾಡಿದೆ? ಯಾಕಂತೇಳಿ ವೀಕ್ಷಕರು ಕಾಯ್ತಾ ಇರ್ತಾರೆ ಯಾರು ಅಂತ ವಿದ್ಯಾರ್ಥಿಗಳು ಅಂತ. ನಮ್ಮಲ್ಲಿ ಒಬ್ಳು ತನುಶ್ರೀ ಅಂತ ಬಂದಿದ್ದಾಳೆ. ಇವಳು ಗ್ರಾಮೀಣ ಪ್ರದೇಶದ ಒಂದು ಗೌರ್ಮೆಂಟ್ ಕನ್ನಡ ಮೀಡಿಯಂ ಸ್ಕೂಲಿಂದ ಬಂದವಳು. ಅವಳು ಈ ಸಲ ಅಭೂತಪೂರ್ಣವಾದಂತಹ ಒಂದು ಫಲಿತಾಂಶವನ್ನ ನೀಡಿದಾಳೆ. 600ರಲ್ಲಿ 593 ತೆಗೆದುಕೊಂಡು ರಾಜ್ಯದಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಕನ್ನಡ ಮೀಡಿಯಂ ಇಂದ ಬಂದದ್ದು. ಸೊ ವಿದ್ವತ್ ಕಾಲೇಜಿಗೆ ಸೇರಿದ್ರೆ ಎಷ್ಟೇ ಕನ್ನಡ ಮೀಡಿಯಂ ಆಗಿರ್ಲಿ, ಬೇರೆ ಮಾಧ್ಯಮ ಆಗಿರ್ಲಿ ಇದ್ರೂ ಕೂಡ ಅವರನ್ನ ಸಾಧಿಸುವಂತ ಛಲ ಹುಟ್ಟಿಸೋದೇ ವಿದ್ವತ್ ಕೆಲಸ. ಹೌದು. ಮುಖ್ಯವಾಗಿ ಇಲ್ಲಿ ಅವರಿಗೆ ಸಹಾಯಕ್ಕೆ ಬಂದದ್ದು ನಾವು ಮಾಡುವಂತ ಪ್ರೇರಣಾ ಕನೆಕ್ಟ್. ಅವರು ಫಸ್ಟ್ PUCಗೆ ಬಂದಾಗ ನಾವು ಅವರನ್ನ ಸಂಪೂರ್ಣವಾಗಿ ಈ ಒಂದು ನಮ್ಮ ಸಿಸ್ಟಮ್ಗೆ ಅವರನ್ನು ರೆಡಿ ಮಾಡ್ತೇವೆ. ಇದಕ್ಕೆ ಬೇಕಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ 1 ತಿಂಗಳ ಅವರಿಗೆ ಫೌಂಡೇಶನ್ ಕೋರ್ಸ್ ಮಾಡ್ತೇವೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಇದ್ರಿಂದಲೇ ನಮ್ಗೆ ಅವಳು ಈ ಮಟ್ಟಕ್ಕೆ ರೆಡಿ ಆದ್ಲು. ಯಾಕಂತ ಹೇಳಿದ್ರೆ ಅವಳಿಗೆ ಕನ್ನಡ ಮೀಡಿಯಂ ಇಂದ ಬಂದದ್ದು, ಇಂಗ್ಲಿಷ್ ಅರ್ಥ ಆಗಿರ್ಲಿಕ್ಕಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಫೌಂಡೇಶನ್ ಕೋರ್ಸ್ ಅವಳಿಗೆ ಬಹಳ ಹೆಲ್ಪ್ ಆಯ್ತು. ಮತ್ತೆ ಅವಳ ಛಲ ಕೂಡ ಹಾಗೇನೆ ಮಾಡಿದಾಳೆ. ಅವರ ಪ್ಯಾರೆಂಟ್ಸ್ ಕೂಡ ಇದಕ್ಕೆ ಬಹಳ ನಮ್ಗೆ ಸಹಕಾರವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ತನುಶ್ರೀ ಬಿಟ್ಟು ನಂತರ ಚಿನ್ಮಯ್ GK ಅಂತ ಹೇಳಿ ಅವನು ಕೂಡ ಕೋರ್ ಸಬ್ಜೆಕ್ಟ್ ಅಲ್ಲಿ 4 ಸಬ್ಜೆಕ್ಟ್ ಅಲ್ಲಿ 100ರಲ್ಲಿ 100 ಪಡೆದಿದ್ದಾನೆ. ಏನ ಬ್ಯಾಡ್ ಲಕ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವನು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಯಾವಾಗ್ಲೂ 1 ಮಾರ್ಕನ್ನು ಕಳೆದುಕೊಂಡವ ಅಲ್ಲ. ಈ ಸಲ ಏನೋ ಆಗಿದೆ ಅಂತ ಹೇಳಿದ್ರೆ ಅವನಿಗೆ 2 ಲ್ಯಾಂಗ್ವೇಜ್ ಅಲ್ಲಿ ಅವನು ಒಂದು 11 ಮಾರ್ಕನ್ನ ಕಳ್ಕೊಂಡಿದ್ದಾನೆ. ಅದನ್ನು ಕೂಡ ನಾವು ಈಗ ರಿವ್ಯಾಲ್ಯೂಯೇಷನ್ಗೆ ಹಾಕ್ತಾ ಇದ್ದೇವೆ, ಎಲ್ಲಿ ಯಾಕೆ ಹಾಗೆ ಆಗಿದೆ ಅಂತ ಹೇಳಿ. ಅಲ್ಲೂ ನಮ್ಗೆ ಸಂಪೂರ್ಣವಾಗಿ ಅದರ ಮೇಲೆ ಇದೆ. ಅವನು 11 ಮಾರ್ಕ್ ಅಲ್ಲಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡ್ರೆ 1 ಅಥವಾ 2 ಮಾರ್ಕ್ ಕಳ್ಕೊಳ್ಬಹುದು. ರಿವ್ಯಾಲ್ಯೂಯೇಷನ್ಗೆ ಹಾಕ್ತೇವೆ. ಮೊದಲ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು, ಯಾಕೆಂತ ಹೇಳಿದ್ರೆ 100% ರಿಸಲ್ಟು ಇದೆ, ಆ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಆಗಿದೆ. ಸೊ ಇದ್ರ ಸಂತೋಷವನ್ನು ಯಾವ ರೀತಿ ಹಂಚ್ಕೊಳ್ತೀರಿ? ಈ ಸಂತೋಷವನ್ನ ನಾವು ನಮ್ಮ ಎಲ್ಲಾ ಉಪನ್ಯಾಸಕ ವರ್ಗದವರಿಗೆ, ಮತ್ತೆ ನಮ್ಮ ಸಿಬ್ಬಂದಿ, ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಲ್ಲೂ ಕೂಡ ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಯಾಕಂತ ಹೇಳಿದ್ರೆ ಇದು ಒಬ್ಬರಿಂದ ಆಗುವಂತಹ ದಲ್ಲ. ಎಲ್ಲರೂ ಕೂಡಿ ಎಲ್ಲರ ಸಹಕಾರ ಇದರಲ್ಲಿ ಬೇಕಾಗುತ್ತೆ. ಈವನ್ ಪ್ಯಾರೆಂಟ್ಸ್ ಸಹಕಾರ ಕೂಡ ಇದಕ್ಕೆ ಬೇಕಾಗುತ್ತೆ. ಈ ಪದವಿ ಪೂರ್ವ ಕಾಲೇಜುಗಳ ಕೆಲಸ ಏನು ಅಂತ ಹೇಳಿದ್ರೆ ಫಲಿತಾಂಶ ತಂದು ಕೊಡೋದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯವನ್ನ ರೂಪಿಸೋದು. ಸೊ ನನ್ನ ಪ್ರಕಾರ ವಿದ್ವತ್ ಕಾಲೇಜ್ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ JEE ಎಕ್ಸಾಮ್ ಮೂಲಕ, NEET ಎಕ್ಸಾಮ್ ಮೂಲಕ. JEE ಅಲ್ಲಂತೂ ನಿಮ್ಮ ಕಾಲೇಜ್ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ರೆ, ಅದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ. ಹೌದು, ಇದ್ರಲ್ಲೂ ಕೂಡ ನಾವು ಈಗ JEE ಎಕ್ಸಾಮ್ ಅನ್ನ ಒಂದು ಪ್ರಥಮ ಹಂತದ ಬರ್ದಿದ್ದಾರೆ, ಅಲ್ಲಿ ಕೂಡ ಅಭೂತಪೂರ್ವ ಒಂದು ಸಾಧನೆ ಮಾಡಿದ್ದಾರೆ. ಈಗ ದ್ವಿತೀಯ ಹಂತದ ಎಕ್ಸಾಮ್ಸ್ ಗಳನ್ನು ಬರ್ದಿದ್ದಾರೆ. ಅದರಲ್ಲೂ ಕೂಡ ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ತಂದು ಕೊಡ್ತಾರೆ. ಈವನ್ JEE ಅಡ್ವಾನ್ಸ್ ಆಗ್ಲಿ, NEET ಆಗ್ಲಿ,
ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ದು ಕಾನ್ಸಂಟ್ರೇಷನ್ ಈಗ ಬೋರ್ಡ್ ಎಕ್ಸಾಮ್ ನಿಂದ ಯಾರಿಗೂ ಅಷ್ಟೇನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಮಾತ್ರ. ಮುಖ್ಯವಾಗಿ ಬೆನಿಫಿಟ್ ಪಡೆಯುವುದು ಅಂತ ಹೇಳಿದ್ರೆ ಈ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನಮ್ದು ಹೆಚ್ಚು ಕಾನ್ಸಂಟ್ರೇಷನ್ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವುದಕ್ಕಾಗಿ. ಆದ್ರಿಂದ ನಮ್ದು ಸಂಪೂರ್ಣ ನಾವು ಇದನ್ನ ನಮ್ಮ ಪ್ರಯತ್ನವನ್ನು ನಾವು ಇದಕ್ಕೆ ಹಾಕ್ತೇವೆ. ಮುಂದಿನ ಹಂತದಲ್ಲಿ ಮತ್ತೆ ಪ್ರವೇಶಾತಿಗಳ ಅನುಭವ ಆಗುತ್ತೆ. ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಡೆಗಳಿಗೆ ಸೇರಿಸಲಿಕ್ಕೆ ಅವರ ಪೋಷಕರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ವಿದ್ವತ್ನ ಮೂಲಕ ಯಾವ ಸಂದೇಶವನ್ನು ಪೋಷಕರಿಗೆ ಕೊಡ್ಲಿಕ್ಕೆ ಬಯಸ್ತೀರಾ? ಮುಖ್ಯವಾಗಿ ರಿಸಲ್ಟ್ ಬೇಕಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಆಂಗಲ್ಸ್ ನಿಂದ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಒಂದನೇದ್ದು, ಇಲ್ಲಿ ಯಾರು ಶಿಕ್ಷಣವನ್ನ ನೀಡ್ಲಿಕ್ಕೆ ಯಾವ ಹಂತದ ಉಪನ್ಯಾಸಕರಿದ್ದಾರೆ ಎನ್ನುವುದು ಇಂಪಾರ್ಟೆಂಟ್. ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಮಾರ್ಗದರ್ಶನ ನೀಡಲಿಕ್ಕೆ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಅನ್ನೇ ನಾವು ದಿನದ 24 ಗಂಟೆಗಳು ಅವೈಲೇಬಲ್ ಆಗುವಂತ ಲೆಕ್ಚರ್ಸ್ ಅನ್ನೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಇದ್ದುಕೊಂಡು ಒಳ್ಳೆ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಂತಹ ಉಪನ್ಯಾಸಕರನ್ನೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಇದರ ಅದು ಅಲ್ಲದೆ ಮಕ್ಕಳಿಗೆ ಬೇಕಾಗುವಂತ ಎಲ್ಲಾ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡ್ತೇವೆ. ನಮ್ಮಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಪ್ರತಿ 20 ದಿವಸಕ್ಕೊಮ್ಮೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೀತದೆ. ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಂತ ಹೇಳಿದ್ರೆ ಮಕ್ಕಳು ಫೋಕಸ್ಡ್ ಆಗಿರ್ತಾರೆ. ಅವರ ಇಂಟ್ರೆಸ್ಟ್ ಕುಗ್ಗದಾಗೆ ನಾವು ಈ 20 ದಿವಸಕ್ಕೊಮ್ಮೆ ಏನು ಕೌನ್ಸಿಲಿಂಗ್ ನಡೀತದ ಅದರಲ್ಲಿ ಅವರಿಗೆ ಮಾರ್ಗದರ್ಶನ ನೀಡುದಾಗ್ಲಿ, ಪ್ರೋತ್ಸಾಹ ನೀಡುದಾಗ್ಲಿ, ಎಲ್ಲ ರೀತಿಯ ಒಂದು ಚಟುವಟಿಕೆಗಳು ಇದರಲ್ಲಿ ಮಾಡ್ತೇವೆ. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಕಾಲೇಜು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಅದರ ಜೊತೆಗೆ ಮುಂದಿನ ಫಲಿತಾಂಶ ಬರುವಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಪ್ರಥಮವಾಗ್ಲಿ ಅನ್ನುವಂತಹ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ಸ್. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ